ಮೆಟ್ರೋ ಅನ್ನೋದೇ ನಮ್ಮ ಮೆಟ್ರೋ ಏನಿದೆ, ಮೆಟ್ರೋದಲ್ಲಿ ಒಂದು ಕೆಲವೊಂದಿಷ್ಟು ರೂಲ್ಸ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಇನ್ನು ಮುಂದೆ ಮೆಟ್ರೋದಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡಿದ್ರೆ, ಸುಮ್ಮನೆ ನೀವು ಮೊಬೈಲಲ್ಲಿ ಜಾಸ್ತಿ ಆಡಿಯೋ ಹಾಕಿದ್ರೆ, ಪ್ಲೇ ಮಾಡಿದ್ರೆ, ಸುಮ್ಮನೆ ಕೀಟ್ಲೆ ಮಾಡಿದ್ರೆ ನಿಮಗೆ ದಂಡ ತಿರ್ಬೇಕಾಗುತ್ತೆ. ಸೊ ಏನೆಲ್ಲ ಹೊಸ ರೂಲ್ಸ್ ಬರ್ತಾ ಇದೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ ಮೆಟ್ರೋ ವಿಚಾರವಾಗಿ, ಬನ್ನಿ ನೋಡೋಣ. ಎಸ್, ನಮ್ಮ ಮೆಟ್ರೋದಿಂದ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ನಮ್ಮ ಮೆಟ್ರೋದಲ್ಲಿ ರೀಲ್ಸ್ ಮಾಡಂಗಿಲ್ಲ. ಹುಚ್ಚುಚ್ಚಾಗಿ ರೀಲ್ಸ್ ಮಾಡಿದ್ರೆ ನಿಮ್ಗೆ ದಂಡ ಹಾಕ್ತಾರೆ. ಸೊ ಹಾಗಾಗಿ ಯಾರು ಇನ್ಮೇಲೆ ರೀಲ್ಸ್ ಮಾಡಂಗಿಲ್ಲ, ವಿನಾಕಾರಣವಾಗಿ ಸೌಂಡ್ ಮಾಡಂಗಿಲ್ಲ, ಗಲಾಟೆ ಮಾಡಂಗಿಲ್ಲ. ನಿಮ್ಮ ಮೊಬೈಲ್ ಅನ್ನ ಲೌಡ್ ಸ್ಪೀಕರ್ ಹಾಕಿ ಹಾಡನ್ನ ಕೇಳೋದು ಅಥವಾ ಹಾಡನ್ನ ಇಡೋದು, ವಿಡಿಯೋವನ್ನ ಜಾಸ್ತಿ ಲೌಡ್ ಸ್ಪೀಕರ್ ಹಾಕಿ ಪ್ಲೇ ಮಾಡೋಂಥದ್ದು ಮೊಬೈಲಲ್ಲಿ, ಅದೆಲ್ಲವೂ ಕೂಡ ಮಾಡಂಗಿಲ್ಲ. ಇನ್ನೂ ವಿಶೇಷ ಅಂದರೆ ಮೆಟ್ರೋ ಟ್ರೈನ್ನಲ್ಲಿ ಊಟವನ್ನ ಮಾಡಂಗಿಲ್ಲ. ಟ್ರೈನಲ್ಲಿ ತಿಂಡಿ ತಿನ್ನೋದಾಗ್ಲಿ, ಊಟ ಮಾಡೋದಾಗ್ಲಿ ಅವೆಲ್ಲವೂ ಕೂಡ ನಿಷೇಧ. ಸೊ ಒಂದು ವೇಳೆ ಇದೆಲ್ಲವೂ ಕೂಡ ಮಾಡಿದ್ರೆ ನಿಮಗೆ ದಂಡ ಹಾಕ್ತಾರೆ. ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿತ್ತು, ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಿ ಅಂತ. ಹೀಗಾಗಿ ಮೆಟ್ರೋ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಬೆಂಗಳೂರಿನಲ್ಲಿ BMRCಲಿಂದ ಈ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಸೊ ಯಾಕಂದ್ರೆ ಮೆಟ್ರೋದಲ್ಲಿ ಕೆಲವೊಂದಿಷ್ಟು ಅವಾಂತರಗಳಾಗಿದ್ದು, ಕಳೆದ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಸಾಲು ಎಡವಟ್ಟುಗಳು, ಅವಾಂತರಗಳು, ಹುಡುಗಿ ಮೆಟ್ರೋ ಬೋಗಿಯಲ್ಲೇ ಒಂದು ಅಸಭ್ಯವಾಗಿ ವರ್ತನೆ ಮಾಡುವಂಥ ದೃಶ್ಯಗಳು, ಜೊತೆಗೆ ಮೆಟ್ರೋದಲ್ಲಿ ಸೀಟ್ ಇಲ್ಲ ಅಂದ್ಬಿಟ್ಟು ಕೆಳಗಡೆ ಕುತ್ಕೊಂಡಿರೋಂಥ ದೃಶ್ಯಗಳು, ಮೆಟ್ರೋದಲ್ಲೇ ಲೌಡ್ ಸ್ಪೀಕರ್ ಹಾಕೋದು, ಈ ರೀತಿಯ ದೃಶ್ಯಗಳು, ಜೊತೆಗೆ ಊಟ ತಿನ್ನೋದು, ತಿಂಡಿ ಮಾಡೋದು, ಈ ರೀತಿಯ ಕೆಲವೊಂದಿಷ್ಟು ದೃಶ್ಯಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬೆಂಗಳೂರು ಮೆಟ್ರೋದಲ್ಲಿ. ಹೀಗಾಗಿ ಕೆಲವೊಂದಿಷ್ಟು ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ. ಈಗ ಟಿಕೆಟ್ ಪಾಸ್ ದುರ್ಬಳಕೆ ಆದರೆ ಸುಮಾರು 5ರಿಂದ 25 ಸಾವಿರ ರೂಪಾಯಿ, ದೊಡ್ಡದೇ ಜಾಸ್ತಿನೇ ಮೊತ್ತ ಇದು. ಟಿಕೆಟ್ ಮತ್ತು ಪಾಸ್ ದುರ್ಬಳಕೆ ಆದರೆ 5,000ದಿಂದ 25,000 ರೂಪಾಯಿವರೆಗೂ ಕೂಡ ಫೈನ್ ಅನ್ನ ಹಾಕ್ತಾ ಇದ್ದಾರೆ. ಇನ್ನು ಮೆಟ್ರೋ ಸ್ಟೇಷನಲ್ಲಿ ಅನುಮತಿ ಇಲ್ಲದೆ ವ್ಯಾಪಾರ ಮಾಡಿದ್ರೆ ಕೂಡ ಫೈನ್ ಹಾಕ್ತಾರೆ. ಬಿಸ್ನೆಸ್ ಮಾಡಂಗಿಲ್ಲ, ಅದು ಇದು ವ್ಯಾಪಾರ ಮಾಡ್ತೀವಿ ಅಂತ ಬರಂಗಿಲ್ಲ, ಸೊ ಅವ್ರಿಗೂ ಕೂಡ ಫೈನ್ ಹಾಕ್ತಾರೆ. ಊಟ ತಿಂಡಿ ಮಾಡುವಂತಿಲ್ಲ. ಆಮೇಲೆ ಮೆಟ್ರೋದಲ್ಲಿ ರೀಲ್ಸ್ ಮಾಡೋದು ಕೂಡ ಬ್ಯಾನ್ ಆಗಿದೆ, ಈಗಾಗಲೇ ಅದನ್ನ ಹೇಳಿದ್ವಿ. ಮ್ಯೂಸಿಕ್ ಜೋರಾಗಿ ಹಾಕಿ ಲೌಡ್ ಸ್ಪೀಕರ್ ಹಾಕಿ ಬೇರೆಯವ್ರಿಗೆ ತೊಂದರೆ ಕೊಡಂಗಿಲ್ಲ. ಸೊ ಇದೆಲ್ಲವೂ ಅಂದರೆ ಬೇರೆ ಬೇರೆ ಒಂದೊಂದು ಕ್ರೈಮ್ಗೆ, ಒಂದೊಂದು ಅಫೆನ್ಸ್ಗೆ ಒಂದೊಂದು ರೀತಿಯ ದಂಡವನ್ನು ಫಿಕ್ಸ್ ಮಾಡಿದ್ದಾರೆ. ಮೊದಲು 500 ರೂಪಾಯಿ ಇತ್ತು, ಈಗ 2,500 ಸಾವಿರದಿಂದ 10,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಅಂದರೆ ಒಂದು ವೇಳೆ ಮ್ಯೂಸಿಕ್ ಲೌಡ್ ಸ್ಪೀಕರ್ ಹಾಕಿದ್ರೆ ಅದಕ್ಕೊಂದು ರೀತಿಯ ದಂಡ ಇರುತ್ತೆ. ಹೀಗಾಗಿ ಬೇರೆ ಬೇರೆ ರೀತಿಯ ಸ್ಲ್ಯಾಬ್ ಅನ್ನ ಈಗ ಪರಿಚಯ ಮಾಡಿದ್ದಾರೆ ಮೆಟ್ರೋದವರು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ತುಂಬಾ ಬೇರೆ ಬೇರೆ ಕಾರಣಗಳಿಗೆ ಮೆಟ್ರೋ ಇತ್ತೀಚಿನ ಕೆಲವು ದಿನಗಳಿಂದ ಅವಾಂತರಗಳಿಗೆ ಸೃಷ್ಟಿ ಮಾಡಿ ಕೆಲವೊಂದಿಷ್ಟು ಸುದ್ದಿ ಆಗ್ತಾ ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಈ ರೀತಿಯ ಟಫ್ ರೂಲ್ಸ್ ತರ್ತಾ ಇದ್ದಾರಾ, ಹೇಗೆ ಅಂತ? ಖಂಡಿತವಾಗ್ಲೂ ಸತೀಶ್, ಈಗಾಗಲೇ ಮೆಟ್ರೋದಲ್ಲಿ ಒಂದಷ್ಟು ಜನ ರೀಲ್ಸ್ ಮಾಡೋಂಥದ್ದಾಗಿರ್ಬೋದು, ಅಂದರೆ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕ ಸಾರಿಗೆ ಅಂತ ಕರೆಸ್ಕೊಂಡ್ರು ಕೂಡ ಅಲ್ಲಿ ತಮಗೆ ಇಷ್ಟ ಬಂದಂತೆ ರೀತಿಯಾದಂಥ ಒಂದು ವರ್ತನೆಯನ್ನು ಮಾಡ್ತಾ ಇದ್ರು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮೆಟ್ರೋ ಹಳಿಗಳ ಮೇಲೆ ಹಾರಿ ಅಥವಾ ಸೂಸೈಡನ್ನು ಮಾಡ್ಕೊಳ್ಳುವಂಥ ಸನ್ನಿವೇಶಗಳು ಕೂಡ ಹೆಚ್ಚಾಗ್ತಾ ಇತ್ತು. ಜೊತೆಗೆ ಮೆಟ್ರೋದಲ್ಲಿ ಓಡಾಟವನ್ನು ಮಾಡಬೇಕು ಅನ್ನುವಂತಹ ಸಹ ಪ್ರಯಾಣಿಕರು ಲೌಡ್ ಸ್ಪೀಕರ್ ಹಾಕುವಂಥದ್ದಾಗಿರ್ಬೋದು, ಅಥವಾ ರಸ್ತೆ ಅಂದರೆ ಆಫೀಸ್ ಕಚೇರಿಗೆ ಬೇಗ ಹೋಗಬೇಕು ಅಂತೇಳಿ ಮೆಟ್ರೋ ಒಳಗಡೆ ಊಟ ಮಾಡುವಂಥದ್ದಾಗಿರ್ಬೋದು, ಅಂದರೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತರ ಪ್ರಯಾಣಿಕರಿಂದ ಒಂದಷ್ಟು ಒತ್ತಾಯ ಕೇಳಿಬರ್ತಾ ಇತ್ತು. ಇದನ್ನು ಅಂದರೆ ಸಾರ್ವಜನಿಕರಿಂದ ಅಥವಾ ಪ್ರಯಾಣಿಕರಿಂದ ಬಂದಂತಹ ಮನವಿಗಳನ್ನು ಸ್ವೀಕಾರ ಮಾಡಿದಂತಹ BMRCL ಇದೀಗ ಮೆಟ್ರೋದಲ್ಲಿ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ಮಾಡಿದೆ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಇದುವರೆಗೂ 500ರಿಂದ 1,000 ರೂಪಾಯಿ ಮಾತ್ರ ದಂಡ ಇತ್ತು. ಇನ್ನು ಮುಂದೆ ಆ ಒಂದು ದಂಡವನ್ನು ನಿರೀಕ್ಷೆಗೂ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಏರಿಕೆಯನ್ನು ಮಾಡಿದೆ. ಅಂದರೆ 25,000 ರೂಪಾಯಿ ತನಕ ಕೂಡ ದಂಡವನ್ನು ವಿಧಿಸುವಂಥ ಕೆಲಸಕ್ಕೆ BMRCL ಮುಂದಾಗಿದೆ. ಒಂದಷ್ಟು ಎಕ್ಸಾಂಪಲ್ ನಾವು ಹೇಳೋದಾದ್ರೆ
ಅಂದರೆ ಮೆಟ್ರೋ ಒಳಗಡೆ ಯಾರು ಕೂಡ ರೀಲ್ಸನ್ನು ಮಾಡುವಂಥದ್ದಿಲ್ಲ ಅಥವಾ ಮೆಟ್ರೋ ಒಳಗಡೆ ಊಟವನ್ನು ಕೂಡ ಮಾಡುವಂಥದ್ದಿಲ್ಲ. ಮೆಟ್ರೋ ರಶ್ ಆಗಿದೆ ಅಂತೇಳಿ ಅಥವಾ ಸೀಟ್ಸ್ ನನಗೆ ಕಂಫರ್ಟ್ ಆಗೋದಿಲ್ಲ ಅಂತೇಳಿ ಮೆಟ್ರೋ ಪ್ಲಾಟ್ಫಾರ್ಮ್ ಮೇಲೆ ಯಾರು ಕೂತು ಪ್ರಯಾಣವನ್ನು ಮಾಡಿದರೆ ಅವರು ಕೂಡ ದಂಡವನ್ನು ಕಟ್ಟಬೇಕಾಗತ್ತೆ. ಸೊ ಈ ರೀತಿಯಾದಂಥ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ನೊಂದು ಮೆಟ್ರೋ ನಿಲ್ದಾಣದ ಒಳಗಡೆ ಯಾರು ವ್ಯಾಪಾರವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಭಿಕ್ಷಾಟನೆಯನ್ನು ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥದ್ದು ಏನಾದ್ರು ಸನ್ನಿವೇಶ ಕಂಡು ಬಂದರೆ ಅವರಿಗೆ 5,000 to 10,000 ರೂಪಾಯಿ ತನಕ ಕೂಡ ದಂಡವನ್ನು ವಿಧಿಸಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಈಗಾಗಲೇ BMRCL ಬಂದಿರುವಂಥದ್ದು. ಇದ್ರ ಜೊತೆಗೆ ಯಾರಾದರೂ ಮೆಟ್ರೋ ಒಳಗಡೆ ಅಥವಾ ಮೆಟ್ರೋ ಗೋಡೆ ಮೇಲೆ ಒಂದು ಬರಹವನ್ನು ಬರೆಯುವಂಥದ್ದಾಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಒಂದು ಚಿತ್ರವನ್ನು ಬಿಡಿಸುವಂಥದ್ದಾಗಿರ್ಬೋದು, ಈ ರೀತಿಯಾದಂತಹ ಒಂದು ಸನ್ನಿವೇಶ ಕಂಡು ಬಂದರೂ ಕೂಡ ಅವರಿಗೆ ದಂಡವನ್ನು ವಿಧಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಅಂದರೆ ಇದು ಯಾವ ರೀತಿ ಮಾನಿಟರ್ ಮಾಡುತ್ತೆ ಅಂದರೆ, ಪ್ರತಿಯೊಂದು ಮೆಟ್ರೋ ಬೋಗಿಯಲ್ಲೂ ಕೂಡ ಒಂದು CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಒಂದು CC ಕ್ಯಾಮ್ರಾವನ್ನು ನಿಗದಿತಪಡಿಸಿರುವಂಥ ಒಂದು ಸ್ಥಳದಲ್ಲಿ ಮಾನಿಟರ್ ಮಾಡುವಂಥ ಕೆಲಸಕ್ಕೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಆ ಒಂದು ಸಿಬ್ಬಂದಿ ಪ್ರತಿ ಮೆಟ್ರೋದಲ್ಲಿ ಓಡಾಟ ಮಾಡುವಂಥ ಪ್ರಯಾಣಿಕರ ಸಂಪೂರ್ಣ ಚಲನವಲನಗಳನ್ನು ಮಾನಿಟರ್ ಮಾಡ್ತಿರ್ತಾರೆ. ಒಂದು ವೇಳೆ ನಿಯಮವನ್ನು ಉಲ್ಲಂಘನೆ ಮಾಡಿರುವಂಥದ್ದು ಕಂಡು ಬಂದರೆ ಕೂಡಲೇ ಅವರಿಗೆ ದಂಡವನ್ನು ವಿಧಿಸುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ಮೊದಲನೇ ಬಾರಿ, ಕೇವಲ ಇದು ಈ ಬಾರಿ ಅಲ್ಲ, ಈ ಹಿಂದೆನೂ ಕೂಡ ಈ ರೀತಿಯಾದಂಥ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ಉಚಿತವಾಗಿ ಅಂದರೆ ಫ್ರೀಯಾಗಿ ಅವರಿಗೆ ಒಂದಷ್ಟು ಎಚ್ಚರಿಕೆ ಕೊಡುವಂಥ ಕೆಲಸಕ್ಕೆ BMRCL ಮುಂದಾಗ್ತಿತ್ತು. ಆದರೂ ಕೂಡ ಮೆಟ್ರೋದಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಈಗಿರುವಂಥ ದಂಡವನ್ನು ಅಂದರೆ 500 ರೂಪಾಯಿ ಎಲ್ಲ ಕಟ್ಬಿಟ್ಟು ಮತ್ತೆ ನಾನು ರೀಲ್ಸ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ಬೋದು ಅಂತೇಳಿ ಒಂದಷ್ಟು ಮನಸ್ಥಿತಿಗೆ ಪ್ರಯಾಣಿಕರಿದ್ದರು. ಸೊ ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ BMRCL ಈ ತೀರ್ಮಾನಕ್ಕೆ ಬಂದಿದೆ. ಇದು ಕೇವಲ BMRCL ನಿರ್ಧಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರನೂ ಕೂಡ ಈ ರೀತಿಯಾದಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸಾರ್ವಜನಿಕ ಸಾರಿಗೆಗಳಲ್ಲಿ ಇತರ ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ವರ್ತನೆಯನ್ನು ಮಾಡಬೇಕು. ಈಗಾಗಲೇ KSRTC, BMTC ರಾಜ್ಯದ 4 ಸಾರಿಗೆ ನಿಯಮಗಳಲ್ಲಿ ಲೌಡ್ ಸ್ಪೀಕರನ್ನು ಹಾಕುವಂಥದ್ದಕ್ಕೆ ಸಂಪೂರ್ಣವಾಗಿ ಅಂದರೆ ಹಾಡನ್ನು ಜೋರಾಗಿ ಹಾಡನ್ನು ಕೇಳುವಂಥದ್ದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವಂಥ ಕೆಲಸ ಆಗಿದೆ. ಸೊ ಅದೇ ಒಂದು ಮಾದರಿಯನ್ನು BMRCL ಕೂಡ ತರಬೇಕು ಅನ್ನುವಂತಹದ್ದು ಒಂದಷ್ಟು ಪ್ರಯಾಣಿಕರಿಂದ ಮನವಿಗಳು ಕೇಳಿ ಬಂದಿತ್ತು. ಹೀಗಾಗಿ BMRCL ಈಗ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ಮಾಡಿದೆ. ಸೊ ಇದುವರೆಗೂ 500 ರೂಪಾಯಿ ಯಾವುದೇ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದರೆ 500 ರೂಪಾಯಿ ದಂಡ ಇತ್ತು, ಅದನ್ನು 25,000 ರೂಪಾಯಿ ತನಕ ಕೂಡ ಏರಿಕೆ ಮಾಡುವಂಥ ಕೆಲಸಕ್ಕೆ BMRCL ಮುಂದಾಗಿರುವಂಥದ್ದು. ಸತೀಶ್. ಎಸ್ ಉಲ್ಲಾಸ್, ಥ್ಯಾಂಕ್ ಯು. ನಿಮ್ಮ ಎಲ್ಲ ಮಾಹಿತಿಗಾಗಿ ಒಳ್ಳೆ ಕ್ರಮ ಇದಾಗಬೇಕಾಗಿತ್ತು ತುಂಬ ದಿನಗಳಿಂದ. ಈಗಾದರೂ ಎಚ್ಚೆತ್ಕೊಂಡಿದೆ ಮೆಟ್ರೋ ಅಂತ ಹೇಳ್ಬೋದು.